ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಅವಲಕ್ಕಿ ಬಳಸಿ ನೀವು ಬ್ರೇಕ್ಫಾಸ್ಟು ಚೂಡ ಏನೇನೋ ಡಿಫ್ರೆಂಟ್ ಸ್ಟೈಲಲ್ಲಿ ತುಂಬ ವೆರೈಟಿ ಮಾಡಿರ್ತೀರ. ಬಟ್ ನಾನಿವತ್ತು ಅವಲಕ್ಕಿ ಮತ್ತು ಕಡಲೆ ಹಿಟ್ಟನ್ನು ಬಳಸ್ಕೊಂಡು ಒಂದು ಹೊಸ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಅದು ತುಂಬಾ ಟೇಸ್ಟಿ ಮತ್ತು ಹೆಲ್ದಿ ಆಗಿರುವಂಥ ರೆಸಿಪಿ. ಅದೇನೆಂದರೆ ನಾನಿವತ್ತು ಕಡಲೆ ಹಿಟ್ಟ ಅವಲಕ್ಕಿನಿಂದ ಮಂಚೂರಿಯನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ತಿಂದ ಮೇಲೆ ಇದು ಅವಲಕ್ಕಿಯಿಂದ ಮಾಡಿರುವ ಮಂಚೂರಿಯನ್ ಅಂತ ಹೇಳಿ ಗೊತ್ತೇ ಆಗಲ್ರಿ. ಮತ್ತು ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವ ಹೊಸ ಸ್ಟೈಲಿನ ರೆಸಿಪಿ. ಈಗ ನಾ ಇಲ್ಲಿ ಒಂದು ಪಾತ್ರೆಗೆ 1 ಬೌಲಾಗಷ್ಟು ದಪ್ಪ ಅವಲಕ್ಕಿಯನ್ನು 2-3 ಬಾರಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ ರೀ. ಈಗ ನಾರ್ಮಲ್ ಮಾಡುವ ಅವಲಕ್ಕಿಗಿಂತ ಸ್ವಲ್ಪ ಇದನ್ನು ನಾನು ಜಾಸ್ತಿ ನೆನೆಸಿ ತೊಗೊಂಡಿದ್ದೀನಿ ರೀ. ಇದಕ್ಕೆ ನಾನಿಲ್ಲಿ 3 ಸ್ಪೂನ್ ಆಗಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ಮೊಸರು ಆಪ್ಷನಲ್, ನೀವು ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಬಿಡ್ಬೋದು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಮೊಸರು ಬದಲಿ ನೀವು ಇಲ್ಲಿ ಹುಳಿಗಾಗಿ ಡ್ರೈ ಮ್ಯಾಂಗೋ ಪೌಡ್ರ್ ಅಥವಾ ಚಾಟ್ ಮಸಾಲನೂ ಯೂಸ್ ಮಾಡ್ಬೋದು. ಇದನ್ನೊಂದು ಮುಚ್ಚಿ 10 ನಿಮಿಷ ತೆಗೆದಿಡ್ತಾ ಇದ್ದೀನಿ. ನೋಡಿ, ಈಗ ಅವಲಕ್ಕಿ ತುಂಬಾ ಸಾಫ್ಟಾಗಿ ನೆಂದದ್ರಿ. ಅವಲಕ್ಕಿಯ ಗುಣ ಏನಂದ್ರೆ ಎಷ್ಟು ನೀರು ಹಾಕಿರೋ ಅದು ತುಂಬಾ ಅಬ್ಸಾರ್ಬ್ ಮಾಡ್ಕೋತದ್ರಿ. ನೋಡಿರಿ, ಹಿಟ್ಟಿನ ಥರ ತುಂಬ ನೆನೆದು ಸಾಫ್ಟಾಗಿ ರೆಡಿ ಆಗ್ಯದ್ರಿ. ಇದಕ್ಕೆ ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನಾನು 4 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಬಳಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, 1 ಸ್ಪೂನ್ ಆಗಷ್ಟು ಬಿಳಿ ಎಳ್ಳು, 2 ಸ್ಪೂನ್ ಆಗಷ್ಟು ತರಿಯಾಗಿ ಅರೆದಿರುವ ಶೇಂಗಾ, ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸ್ವಲ್ಪ, ಮತ್ತು ಸ್ವಲ್ಪ ತುರಿದಿಟ್ಕೊಂಡಿರುವಂಥ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ. ನೀವು ಮತ್ತು ಬೇರೆ ಯಾವುದರ ವೆಜಿಟೇಬಲ್ಸನ್ನಾದರೂ ಇದರಲ್ಲಿ ಆ್ಯಡ್ ಮಾಡ್ಬೋದು, ಅಥವಾ ಸೊಪ್ಪನ್ನಾದ್ರೂ ಆಡ್ಬೋದು. ನಾನು ಪೊಟ್ಯಾಟೋನ ಈ ರೀತಿ ಗ್ರೇಟ್ ಮಾಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ಟಾರ್ಚ್ ಹೋಗೋ ಸಲುವಾಗಿ ನಾನು 2-3 ಬಾರಿ ವಾಶ್ ಮಾಡಿ ಹಾಕಿದ್ದೀನಿ ರೀ. ಅರ್ಧ ಸ್ಪೂನ್ ಆಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರ್ಧ ಸ್ಪೂನ್ ಆಗಷ್ಟು ಅರಿಶಿಣ ಪುಡಿ, ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್. ಖಾರ ನೀವು ನೋಡಿಕೊಂಡು ಹಾಕೋಬೋದು. ಇಲ್ಲಿ ಅರ್ಧ ಸ್ಪೂನ್ ಆಗಷ್ಟು ನಾನಿಲ್ಲಿ ಕಿಚನ್ ಕಿಂಗ್ ಮಸಾಲ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಗರಂ ಮಸಾಲನೂ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ ರೀ. ನೋಡಿರಿ, ಎಲ್ಲ ನೀಟಾಗಿ ವೆಜಿಟೇಬಲ್ಸು ಹಿಟ್ಟು ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಯಾವುದೇ ನೀರನ್ನೇ ಬಳಸ್ತೇನೆ ಇದನ್ನು ರೆಡಿ ಮಾಡೀನಿ ರೀ. ಮೊಸರು ಅದೆಲ್ಲ ಹಾಕಿರೋದ್ರಿಂದ ಮತ್ತು ವೆಜಿಟೇಬಲ್ಸ್ ನೀರು ಬಿಡೋದ್ರಿಂದ ಹಿಟ್ಟು ಈ ರೀತಿ ರೆಡಿಯಾಗಿ ಕರೆಕ್ಟಾಗಿದೆ. ಈಗ ಒಂದು ಕಡಾಯಿಗೆ ನಾನು ಎಣ್ಣೆನೂ ಕಾಯ್ಲಕ್ಕೆ ಇಟ್ಟಿದ್ದೀನಿ ರೀ. ಇವನ್ನ ಸ್ವಲ್ಪ ಭಾಗವನ್ನು ಈ ರೀತಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೀವು ಇದನ್ನು ಯಾವ ಸೈಜಿಗಾದರೂ ಯಾವ ಶೇಪಿಗಾದ್ರೂ ಮಾಡ್ಕೋಬೋದು. ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗಿಟ್ಟು ಇದನ್ನು ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡೋಣ್ರಿ. ಇದು ಅವಲಕ್ಕಿಯಿಂದ ಮಾಡಿರೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿರ್ತದೆ. ನೋಡಿರಿ, ಪರ್ಫೆಕ್ಟಾಗಿ ಇವು ಫ್ರೈ ಆಗ್ಯಾವ್ರಿ. ಇದ್ರೊಳಗೆ ಫ್ಲೇವರ್ ಬೇಕಂದ್ರೆ ನೀವು ಒಂದು ಅರ್ಧ ಸ್ಪೂನ್ ಆಗಷ್ಟು ಕಸೂರಿ ಮೆಂತಿಯನ್ನಾದ್ರೂ ಹಿಟ್ಟು ರೆಡಿ ಮಾಡ್ಕೊಳ್ಳೋ ಮುಂದೆ ಹಾಕ್ಬೋದು ರೀ. ಈಗ ಇನ್ನೊಂದು ಸೆಟ್ಟನ್ನು ನಾನು ಫ್ರೈ ಮಾಡ್ತಾಯಿದ್ದೀನಿ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನೋಡ್ರಿ, ಇವು ಪರ್ಫೆಕ್ಟಾಗಿ ಎಷ್ಟು ಕ್ರಿಸ್ಪಿಯಾಗಿ ರೆಡಿ ಆಗ್ಯಾವ್ರಿ. ಇವನ್ನ ನೀವು ಹಾಗೇನೆ ಬಿಸಿ ಅಥವಾ ಕಿಚಪ್ ಜೊತೆ ತಿಂದ್ರೂ ಇದು ತುಂಬಾ ಟೇಸ್ಟ್ ಆಗಿರ್ತದೆ ರೀ. ಈಗ ನಾನು ಮಂಚೂರಿಯನ್ ಮಾಡೋದ್ರಿಂದ ಇಲ್ಲಿ 1 ಬೌಲ್ಗೆ 1.5 ಸ್ಪೂನ್ ಆಗಷ್ಟು ಕಾರ್ನ್ಫ್ಲವರನ್ನು ಹಾಕ್ತಾಯಿದ್ದೀನಿ. ನೀವು ಕಾರ್ನ್ಫ್ಲವರ್ ಬದಲಿ ಮೈದಾ ಹಿಟ್ಟನ್ನು ಹಾಕ್ಬೋದು. ಇದಕ್ಕೆ ನಾನು ಇಲ್ಲಿ 1.5 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಸಾಸನ್ನು ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಆಗಷ್ಟು ಸೋಯಾ ಸಾಸ್. ರೆಡ್ ಚಿಲ್ಲಿ ಸಾಸ್ ಇಲ್ಲಾಂದ್ರೆ ನೀವು ಗ್ರೀನ್ ಚಿಲ್ಲಿ ಸಾಸನ್ನಾದ್ರೂ ಹಾಕ್ಬೋದು. 1 ಸ್ಪೂನ್ ಆಗಷ್ಟು ಟೊಮ್ಯಾಟೊ ಕೆಚಪನ್ನು ಹಾಕ್ತಾಯಿದ್ದೀನಿ. ಇದನ್ನು ಈಗ ಇದರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂಥರ ಬ್ಯಾಟ್ರನ್ನು ನಾನಿಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ, 4-5 ಸ್ಪೂನ್ ನೀರು ಹಾಕಿ
ನೀವು ಡ್ರೈ ಮಂಚೂರಿಯನನ್ನು ಮಾಡ್ಬೋದು ಅಥವಾ ಗ್ರೇವಿ ಮಂಚೂರಿಯನ್ ಆದ್ರೂ ಮಾಡ್ಬೋದು. ಖಾರಕ್ಕೆ ಇನ್ನೊಂದು ಸ್ವಲ್ಪ ನೀವು ಬೇಕಂದ್ರೆ ಇಲ್ಲಿ ಚಿಲ್ಲಿ ಫ್ಲೇಕ್ಸನ್ನಾದ್ರೂ ಹಾಕೋಬೋದು. ನೋಡ್ರಿ ಈ ಥರ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ 1 ಸ್ಪೂನ್ ಆಗಷ್ಟು ಆಯಿಲು, ಒಂದು ಅರ್ಧ ಸ್ಪೂನ್ ಆಗಷ್ಟು ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ನೀವು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿ ಶುಂಠಿಯನ್ನು ಹಾಕ್ಬೋದು. ಸ್ವಲ್ಪ ಫ್ರೈ ಆದರೆ ಸಾಕ್ರಿ. ಇದಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಕಟ್ ಮಾಡಿ ಇಟ್ಕೊಂಡಿರುವಂಥ ರೆಡ್ ಕ್ಯಾಪ್ಸಿಕಮ್ ಮತ್ತು ಗ್ರೀನ್ ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜನ್ನು ಹಾಕ್ತಾಯಿದ್ದೀನಿ. ಇವನ್ನ ಹೈ ಫ್ಲೇಮಲ್ಲಿ ಇಟ್ಟನೇ ಫ್ರೈ ಮಾಡೋಣ್ರಿ. ಇದು ಸ್ವಲ್ಪ ಬೇಯ್ದ್ರೆ ಸಾಕ್ರಿ, ಇದ್ರ ಕ್ರಿಸ್ಪಿನೆಸ್ ಹೋಗಬಾರ್ದ್ರಿ. ಈಗದು ಕರೆಕ್ಟಾಗಿ ಕುಕ್ ಆಗ್ಯದ್ರಿ. ನಾನಿಲ್ಲಿ ಸ್ವಲ್ಪನೇ ಉಪ್ಪು ಹಾಕ್ತಾಯಿದ್ದೀನಿ. ಸಾಸಲ್ಲಿನೂ ಉಪ್ಪಿರೋದ್ರಿಂದ ಉಪ್ಪು ಕಡಿಮೆ ಹಾಕ್ತಾಯಿದ್ದೀನಿ. ಉಪ್ಪು ನೀವು ನೋಡಿಕೊಂಡು ಹಾಕ್ಬೋದು. ಮುಚ್ಚಿ ನಾನು 1 ನಿಮಿಷ ಆಗಷ್ಟೇ ಇದನ್ನು ಕುಕ್ ಮಾಡ್ತೀನಿ. ನೋಡ್ರಿ ಈಗ ಕರೆಕ್ಟಾಗಿ ಕುಕ್ ಆಗ್ಯಾವ್ರಿ. ಇದಕ್ಕೆ ಮಾಡ್ಕೊಂಡಿರುವಂಥ ಸಾಸು ಮತ್ತು ಕಾರ್ನ್ಫ್ಲವರ್ ಬ್ಯಾಟ್ರನ್ನು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತೀನಿ ರೀ. ಒಮ್ಮೆಲೆ ಹಾಕೋದ್ರಿಂದ ಗಂಟು ಆಗ್ತಿರ್ತದೆ ರೀ. ನೀವು ಡ್ರೈ ಮಂಚೂರಿಯನ್ ಮಾಡೋರಿದ್ರೆ ನೀರು ಕಡಿಮೆ ಹಾಕ್ಬೇಕು ರೀ. ಗ್ರೇವಿ ಮಂಚೂರಿಯನ್ ಮಾಡೋರಿದ್ರೆ ನೀವು 1 ಬೌಲ್ಗಿಂತ ಜಾಸ್ತಿ ನೀರು ಹಾಕಿ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಈ ರೀತಿ ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗಿಟ್ಟು ಬೇಯಿಸಿನ್ರಿ. ನೋಡ್ರಿ ಈಗ ಪರ್ಫೆಕ್ಟಾಗಿ ಅದರದ್ದು ಗ್ರೇವಿ ರೆಡಿ ಆಗ್ಯದ್ರಿ. 1/4 ಸ್ಪೂನ್ ಆಗಷ್ಟು ನಾನಿಲ್ಲಿ ಕಾಳು ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೆ. ಈಗ ಮಾಡ್ಕೊಂಡಿರುವಂಥ ಮಂಚೂರಿಯನನ್ನು ಇದ್ರೊಳಗೆ ಆ್ಯಡ್ ಮಾಡೋಣ್ರಿ. ಗ್ರೇವಿ ಮಾಡಿಟ್ಕೊಂಡು ಯಾವಾಗ ಸರ್ವ್ ಮಾಡ್ತಿರ್ತೀವಲ್ರಿ ಅವಾಗನೇ ಮಂಚೂರಿಯನ್ ಹಾಕಿರೋ ಇದು ತುಂಬಾ ಕ್ರಿಸ್ಪಿಯಾಗಿರೋ ಮಂಚೂರಿಯನ್ ಆಗಿರ್ತದೆ ರೀ. ಇದಕ್ಕೆ ಇನ್ನೊಂದು ಸ್ವಲ್ಪ ಟೇಸ್ಟಿಗಾಗಿ ನಾನಿಲ್ಲಿ ಸ್ಪ್ರಿಂಗ್ ಆನಿಯನನ್ನು ಹಾಕ್ತಾಯಿದ್ದೀನಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಈಗಿದು ಪರ್ಫೆಕ್ಟ್ ಮಂಚೂರಿಯನ್ ರೆಡಿ ಆಗ್ಯದ್ರಿ. ತುಂಬಾ ಡಿಫ್ರೆಂಟ್ ಸ್ಟೈಲಲ್ಲಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಇದನ್ನು ನೀವು ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.